ಭಕ್ತಿ ಮತ್ತು ವಿಜ್ಞಾನದ ಸಂಗಮವಾಗಿರುವ ಪವಿತ್ರ ಮತ್ತು ಶಕ್ತಿಯುತ ವೃಕ್ಷವೆಂದರೆ ಅಶ್ವತ್ಥ ಮರ. ಭಾರತೀಯ ಸಂಸ್ಕೃತಿಯಲ್ಲಿ ಅಶ್ವತ್ಥ ಮರವನ್ನ ವೃಕ್ಷರಾಜ ಎಂದು ಕರೆಯಲಾಗುತ್ತದೆ. ಅಶ್ವತ್ಥ ಮರ ಪ್ರಕೃತಿಯ ಆಮ್ಲಜನಕದ ಬ್ಯಾಂಕ್. ಭಾರತದ ಹಳ್ಳಿಗಳ ರಸ್ತೆ ಬದಿಯಲ್ಲಿ ಅಥವಾ ದೇವಸ್ಥಾನದ ಆವರಣದಲ್ಲಿ ವಿಶಾಲವಾಗಿ ಹರಡಿ ನಿಂತಿರುವ ಅಶ್ವತ್ಥ ಮರ ಕೇವಲ ನೆರಳು ನೀಡುವ ಮರವಲ್ಲ, ಅದು ಭೂಮಿಯ ಮೇಲಿನ ಅತಿ ದೊಡ್ಡ ಏರ್ ಪ್ಯೂರಿಫೈಯರ್. ಸಾಮಾನ್ಯವಾಗಿ ಬಹುತೇಕ ಮರಗಳು ಹಗಲಿನಲ್ಲಿ ಆಮ್ಲಜನಕ ಬಿಟ್ಟು ರಾತ್ರಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತವೆ. ಆದರೆ ಅಶ್ವತ್ಥ ಮರವು ದಿನದ 24 ಗಂಟೆಯೂ ಆಮ್ಲಜನಕವನ್ನ ಬಿಡುಗಡೆ ಮಾಡುವ ವಿಶಿಷ್ಟ ಗುಣ ಹೊಂದಿದೆ. ಹಳೆಯ ಕಾಲದಲ್ಲಿ ಅಶ್ವತ್ಥ ಮರದ ಕೆಳಗೆ ಕುಳಿತು ಧ್ಯಾನ ಮಾಡುತ್ತಿದ್ದರ ಹಿಂದಿನ ಅಸಲಿ ಕಾರಣ ಅಲ್ಲಿ ಸಿಗುವ ಶುದ್ಧ ಮತ್ತು ಹೇರಳವಾದ ಆಮ್ಲಜನಕ. ಅಶ್ವತ್ಥ ಮರದ ಎಲೆಗಳು ಗಾಳಿಯಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ನಾಶಪಡಿಸುವ ಶಕ್ತಿ ಹೊಂದಿದೆ. ಇದರ ಎಲೆ, ತೊಗಟೆ ಮತ್ತು ಹಣ್ಣುಗಳನ್ನ ಆಯುರ್ವೇದದಲ್ಲಿ ಅಸ್ತಮಾ, ಮಧುಮೇಹ ಮತ್ತು ಚರ್ಮ ರೋಗಗಳ ಚಿಕಿತ್ಸೆಗೆ ಬಳಸಲಾಗುತ್ತದೆ. ಈ ಮರದ ಎಲೆಗಳು ಗಾಳಿಗೆ ಅಲ್ಲಾಡುವಾಗ ಉಂಟಾಗುವ ಶಬ್ದವು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಎಂದು ಸಂಶೋಧನೆಗಳು ಹೇಳುತ್ತವೆ. ಅಶ್ವತ್ಥ ಮರವು ಪರಿಸರ ವ್ಯವಸ್ಥೆಯ ಕೇಂದ್ರ ಬಿಂದು. ನೂರಾರು ಪಕ್ಷಿಗಳಿಗೆ ಆಶ್ರಯ, ಸಾವಿರಾರು ಕೀಟಗಳಿಗೆ ಆಹಾರ ಮತ್ತು ಮಣ್ಣಿನ ಸವಕಳಿಯನ್ನ ತಡೆಯುವ ಗಟ್ಟಿ ಬೇರುಗಳನ್ನ ಇದು ಹೊಂದಿದೆ. ಒಂದು ಅಶ್ವತ್ಥ ಮರವು ತನ್ನ ಜೀವಿತಾವಧಿಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಮ್ಲಜನಕವನ್ನ ಉಚಿತವಾಗಿ ನೀಡುತ್ತದೆ. ವೃಕ್ಷಾಣಾಂ ಅಶ್ವತ್ಥೋ ಅಹಂ ಅಂದರೆ ಮರಗಳಲ್ಲಿ ನಾನು ಅಶ್ವತ್ಥ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ. ಬೌದ್ಧ ಧರ್ಮದಲ್ಲಿ ಇದನ್ನ ಬೋಧಿ ವೃಕ್ಷ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಇದೇ ಮರದ ಕೆಳಗೆ ನಾಗದೇವತೆಯ ಪ್ರತಿಷ್ಠಾಪನೆ ಮತ್ತು ಪ್ರದಕ್ಷಿಣೆ ಮಾಡುವ ಸಂಪ್ರದಾಯವು ಜನರನ್ನ ಈ ದೈತ್ಯ ಆಮ್ಲಜನಕದ ಯಂತ್ರದ ಹತ್ತಿರಕ್ಕೆ ಕರೆತರುವ ಒಂದು ಸುಂದರ ಮಾರ್ಗವಾಗಿದೆ. ಶಾಸ್ತ್ರಗಳ ಪ್ರಕಾರ ಅಶ್ವತ್ಥ ಮರವು ಸಾಕ್ಷಾತ್ ತ್ರಿಮೂರ್ತಿಗಳ ಸ್ವರೂಪ. ಈ ಮರದ ಪ್ರತಿಯೊಂದು ಭಾಗದಲ್ಲೂ ಒಬ್ಬೊಬ್ಬ ದೇವತೆಗಳ ವಾಸವಿದೆ ಎಂದು ನಂಬಲಾಗಿದೆ. ಬೇರುಗಳಲ್ಲಿ ಸೃಷ್ಟಿಕರ್ತ ಬ್ರಹ್ಮದೇವ ನೆಲೆಸಿದ್ದಾನೆ. ಕಾಂಡದಲ್ಲಿ ಸ್ಥಿತಿಕರ್ತ ಶ್ರೀ ಮಹಾವಿಷ್ಣು ನೆಲೆಸಿದ್ದಾನೆ. ಟೊಂಗೆ ಮತ್ತು ಎಲೆಗಳಲ್ಲಿ ಲಯಕರ್ತ ಪರಶಿವನು ನೆಲೆಸಿದ್ದಾನೆ. ಅದಕ್ಕಾಗಿಯೇ ಈ ಮರಕ್ಕೆ ಮಾಡುವ ಪೂಜೆ ಇಡೀ ಬ್ರಹ್ಮಾಂಡ ದೇವತೆಗಳಿಗೆ ತಲುಪುತ್ತದೆ ಎಂಬ ನಂಬಿಕೆ ಇದೆ. ಅಶ್ವತ್ಥ ಮರವನ್ನ ಸುತ್ತುವುದರಿಂದ ಮಕ್ಕಳಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಪುರಾಣಗಳ ಪ್ರಕಾರ ಪ್ರತಿ ಶನಿವಾರದಂದು ಅಶ್ವತ್ಥ ಮರದಲ್ಲಿ ಮಹಾಲಕ್ಷ್ಮಿ ಮತ್ತು ಶ್ರೀಹರಿಯು ವಿಶೇಷವಾಗಿ ನೆಲೆಸಿರುತ್ತಾರೆ. ಆದ್ದರಿಂದಲೇ ಶನಿವಾರದಂದು ಮರಕ್ಕೆ ನೀರೆರೆದು ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡುವುದರಿಂದ ದಾರಿದ್ರ್ಯ ನೀಗಿ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬುದು ಭಕ್ತರ ಅಚಲ ವಿಶ್ವಾಸ. ಅಶ್ವತ್ಥ ಮರವು ನಮಗೆ ಕಲಿಸುವ ಪಾಠ ಒಂದೇ: ನಾವು ಪ್ರಕೃತಿಯನ್ನು ದೈವಿಕವಾಗಿ ಕಂಡರೆ ಪ್ರಕೃತಿ ನಮ್ಮನ್ನ ಜೀವಂತವಾಗಿರಿಸುತ್ತದೆ. ಮುಂದಿನ ಪೀಳಿಗೆಗೆ ಆಸ್ತಿ ಮಾಡುವ ಬದಲು ಒಂದು ಅಶ್ವತ್ಥ ಮರವನ್ನ ಉಳಿಸಿ ಅಥವಾ ನೆಡಿ. ಅದು ಮುಂದಿನ 100 ವರ್ಷಗಳ ಕಾಲ ಶುದ್ಧ ಗಾಳಿಯನ್ನ ಉಡುಗೊರೆಯಾಗಿ ನೀಡುತ್ತದೆ. ಅಶ್ವತ್ಥ ಇದು ಬರೀ ಮರವಲ್ಲ, ಭೂಮಿಯ ಉಸಿರಾಟದ ಶಕ್ತಿ.